1928ನೇ ಇಸ್ವಿನಲ್ಲಿ ನಮ್ದು 242ನೇ ರಾಮೇಶ್ವರ ಕೂಡುಮಂಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತೇಳಿ 1928ನೇ ಇಸ್ವಿನಲ್ಲೇ ನಮ್ಮ ಸಂಘ ಪ್ರಾರಂಭ ಆಗಿದೆ. ಇಲ್ಲೇ ಕಣಿವೆ ಅಂತ ಹೇಳಿದೆ, ಒಂದು ಇಲ್ಲಿಂದ 2 ಕಿಲೋಮೀಟರ್ ಫಸ್ಟ್ ಅಲ್ಲಿ ಕಣಿವೆನಲ್ಲಿ ಪ್ರಾರಂಭ ಆಗಿದ್ದು. ಮತ್ತೆ ಕೆಲವರು ಹಿರಿಯವರು ಹೇಳ್ತಾರೆ ಮತ್ತೆ ಇಲ್ಲಿಗೆ ಅದನ್ನ ಶಿಫ್ಟ್ ಮಾಡಿದ್ರು ಅಂತ ಹೇಳಿ. ಇಲ್ಲಿಗೆ 1000 ರೂಪಾಯಿಗೆ ಈ ಜಾಗನ ಖರೀದಿ ಮಾಡಿ ಮತ್ತೆ ಇಲ್ಲಿ ಮಾಡಿದ್ರು ಅಂತ ಹೇಳಿ. ಅಷ್ಟು ನನಗೆ ಗೊತ್ತು. ಬಟ್ ನನಗೆ ಹಳೇದು ಪ್ರೊಸೀಡಿಂಗ್ ಬುಕ್ ಕೂಡ ಸಿಕ್ಕಿದೆ ತುಂಬಾನೇ. ನಮ್ಮ ಹಿಂದೆ ಇದ್ದವರು ಅಧ್ಯಕ್ಷರು ಮತ್ತೆ ಸೆಕ್ರೆಟರಿಗಳು ಮನ್ಸು ಮಾಡಿದ್ರೆ 1928ನೇ ಇಸ್ವಿಯಿಂದಲೂ ಆ ಪ್ರೊಸೀಡಿಂಗ್ ಬುಕ್ಗಳನ್ನೆಲ್ಲ ಕಾಪಾಡಿ ಇಡಬಹುದಿತ್ತು. ನಾನು 2013ರಲ್ಲಿ ಇಲ್ಲಿಗೆ ಫಸ್ಟ್ ಡೈರೆಕ್ಟರ್ ಆಗಿ ಬಂದಿದ್ದು. ಡೈರೆಕ್ಟರ್ ಆಗಿ ಬಂದು ನಾನು ಕೆಲವು ಎಲ್ಲ ಗೋಡನ್ನು ಇದೆಲ್ಲ ಮಳಿಗೆಗಳಿಗೆಲ್ಲ ಒಂದ್ಸಲಿ ಭೇಟಿ ಕೊಟ್ಟಾಗ ಕೆಲವು ಬುಕ್ಗಳೆಲ್ಲ ಎಲ್ಲ ಇಲಿಗಳೆಲ್ಲ ತಿಂದು ಎಲ್ಲ ಪುಡಿ ಆಗೋಗಿತ್ತು. ಮತ್ತೆ ನಾನು ಕೆಲವು ಕಣ್ಣಾಡಿಸುವಾಗ ಮತ್ತೆ ನನಗೆ ಅದು ಕೆಲವು ಗೊತ್ತಾಗಿದ್ದು 1928ನೇ ಇಸ್ವಿಗೆ ಇದು ಸ್ಥಾಪನೆ ಆಗಿದ್ದು. ಹಿಂಗೆ ಈಗ 2028 ಬಂದ್ರೆ ನಮ್ಗೆ ನಮ್ಮ ಸಂಘಕ್ಕೆ 3 ವರ್ಷದ ಇತಿಹಾಸ ಇದೆ. ಅದನ್ನ ನಾವು ಬಹಳ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಹೇಳಿ ಎಲ್ಲ ಪ್ರಾರಂಭ ಈಗಾಗಲೇ ಮಾಡ್ಬಿಟ್ಟಿದೀವಿ ನಾವು. ಇನ್ನು 3 ವರ್ಷ ಇರೋತ್ತಿಗೆ ನಾವು ಭಾರತ್ ಧ್ವಜ ಅಂತ ಹೇಳಿ ನಮ್ಮ ಕಡಿಮೆಯವರು, ಅವರು ಕಡಿಮೆಯವರೇ, ಅವ್ರಿಗೆ ನಾವು ಇದ್ರ ಬಗ್ಗೆ ಒಂದು ಬುಕ್ ಎಲ್ಲ ಶತಮಾನೋತ್ಸವದ ಬಗ್ಗೆ ಮತ್ತೆ ಹಿಂದೆ 28ರಿಂದ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಚಾರಗಳನ್ನ ಕೂಡ ಕಲೆ ಹಾಕಿ ಬರಿಬೇಕು ಅಂತ ಹೇಳಿ ಅವ್ರಿಗೆ ಒಂದು ನಾನು ಲ್ಯಾಪ್ಟಾಪೇ ಕೊಟ್ಟಿದ್ದೀನಿ ನಮ್ಮ ಸಂಘದಿಂದ. ಇವತ್ತಿನವರೆಗೂ ಅಂದ್ರೆ ಈ ಹಿಂದೆ ನಾನು ಪ್ರೊಸೀಡಿಂಗು ಮಾಡಿದ್ದೀನಿ. ಬಟ್ ನಮ್ಗೆ ಈ ಬೋರ್ಡ್ ಇರೋದಿಲ್ಲ. 28ಕ್ಕೆ ಅದು 27ಕ್ಕೆ ಎಂಡಿಗೆ ಬದಲಾವಣೆ ಆಗಿರ್ತದೆ, ಚುನಾವಣೆ ಆಗಿ ಹೊಸ ಬೋರ್ಡ್ ಬಂದಿರ್ತದೆ. ಬಟ್ ಹೊಸ ಬೋರ್ಡ್ ಅಲ್ಲಿ ಯಾರು ಇರ್ತೀವಿ ಯಾರು ಇರೋದ್ರ ಅಂತ ಹೇಳಿ ಪ್ರಶ್ನೆ ಅಲ್ಲ. ಬಟ್ 28 ಅವಾಗ ತುಂಬಿರ್ತದೆ. ಯಾರು ಬಂದ್ರು ಕೂಡ ಅದಕ್ಕೆ ಅವ್ರಿಗೆ ಒಂದು ಯಾಕೆ ಬಂದ ತಕ್ಷಣ ಇವೆಲ್ಲ ನಾವು ಬರೀ 6 ತಿಂಗಳಲ್ಲಿ 1 ವರ್ಷದಲ್ಲೆಲ್ಲ ಮಾಡಕ್ ಆಗೋದಿಲ್ಲ. ಹಾಗಾಗಿ ಈಗಲೇ ಹೋಮ್ವರ್ಕ್ ಮಾಡ್ತಾ ಇದ್ದೀವಿ. ಹೋಮ್ವರ್ಕ್ ಮಾಡಿ ನೆಕ್ಸ್ಟ್ ಬೋರ್ಡ್ ಯಾರು ಬರ್ತಾರೆ ಅವರು ನಾವೇ ಇದ್ರೆ ನಾವೇ ಮಾಡ್ತೀವಿ, ಇಲ್ಲ ಬೇರೆಯವ್ರಿಗೆ ಬಂದ್ರೆ ಅವರು ಇದ್ರ ಬಗ್ಗೆ ಗಮನ ಹರಿಸಿ ವಿಜೃಂಭಣೆಯಿಂದ ಮಾಡ್ಲಿ ಅಂತ ಹೇಳಿ ನಂದು ಭಾವನೆ. ನಾನು 2013ರಲ್ಲಿ ಇಲ್ಲಿಗೆ ಬರೋತ್ತಿಗೆ ನಾನು ಸಂಘಕ್ಕೆ 1 ವರ್ಷ ಹಿಂದೆ ಮೆಂಬರ್ ಆಗಿದ್ದೆ ಅಷ್ಟೇ. 2014ರಲ್ಲಿ ನಾನು ಸಂಘಕ್ಕೆ ಮೆಂಬರ್ ಆಗಿದ್ದೆ. ಅಲ್ಲ 2012ರಲ್ಲಿ ನಾನು ಮೆಂಬರ್ ಆದೆ. 13ರಲ್ಲಿ ಚುನಾವಣೆಗೆ ಕಾಂಪೀಟ್ ಮಾಡಿದೆ. ಫಸ್ಟ್ ಚುನಾವಣೆಯಲ್ಲಿ ನಾನು ಡೈರೆಕ್ಟರ್ ಆಗಿ ಆಯ್ಕೆಯಾದೆ. ಅದೇ ಚುನಾವಣೆಯಲ್ಲಿ ನಾನು ಇಲ್ಲಿಗೆ ಅಧ್ಯಕ್ಷನು ಆಗಿ ಬಂದೆ. ಮೊದಲನೇ ಚುನಾವಣೆಯಲ್ಲಿ ಅಧ್ಯಕ್ಷ ಆದೆ. ನನಗೆ ಈ ಸೊಸೈಟಿ ಬಗ್ಗೆ, ಈ ಸಹಕಾರ ಸಂಘದ ಬಗ್ಗೆ ಏನು ಅಂತ ಹೇಳಿ ನನಗೆ ABCD ಏನೂ ನಾಲೆಡ್ಜ್ ಇಲ್ಲ. ಏನೂ ನಾಲೆಡ್ಜ್ ಅಂತಂದ್ರೆ ಮತ್ತೆ ನನ್ನ ಜೀವನದಲ್ಲಿ ನನಗೆ ಅವಾಗ 37 ವರ್ಷ, ನನಗೆ 37 ಇಯರ್ ನನಗೆ. ಇವಾಗ ನನಗೆ 50 ವರ್ಷ. 37 ಇಯರ್ ನನಗೆ. ಅವತ್ತು ನಾನು ಯಾವುದೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗನೂ ವಹಿಸಿರ್ಲಿಲ್ಲ. ಇದು ನನಗೆ 2013 ನನ್ನ ಜೀವನದಲ್ಲಿ ಮೊದಲನೇ ಚುನಾವಣೆ. ಮೊದಲನೇ ಚುನಾವಣೆಯಲ್ಲಿ ನಾನು ಗೆದ್ದು ಬಂದು ಇಲ್ಲಿ ಮೊದಲನೇದಾಗಿ ಅಧ್ಯಕ್ಷ ಆದೆ. ಬಹಳ ನನಗೆ ಸಂತೋಷನೂ ಆಯ್ತು. ಮತ್ತೆ ಅಧ್ಯಕ್ಷ ಆದ್ಮೇಲೆ ನನಗೆ ಗೊತ್ತಾಯ್ತು ಇದು ಒಂದು ಸಮುದ್ರ ಅಂತೇಳಿ. ಸಮುದ್ರ ಅಂತಂದ್ರೆ ಸಮುದ್ರದಲ್ಲಿ ಈಜಾಡೋದು ಬಹಳ ಕಷ್ಟ. ಹೊಳೆಯಲ್ಲಿ ಈಜಾಡ್ಬೋದು, ತೊಂದರೆ ಇಲ್ಲ. ಸಮುದ್ರದಲ್ಲಿ ಈಜೋದು ಬಹಳ ಕಷ್ಟ. ಅದು ಎಲ್ಲರಿಗೂ ಈಜಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾನು ಹೊಸಬ, ನನಗೇನು ಗೊತ್ತಿಲ್ಲ. ಮತ್ತೆ ಇಲ್ಲಿ ಒಂದು ಕೋಆಪರೇಟಿವ್ ಅಂತಂದ್ರೆ ಎಲ್ಲರಿಗೂ ಒಂದು ಕೋಆಪರೇಟಿವ್ ಮನಸ್ಥಿತಿ ಇದ್ರೆ ಒಳ್ಳೇದು. ಕೆಲವರಿಗೆ ನಾನು ಮೊದಲನೇ ಬಾರಿಯಾಗಿ ಆಯ್ಕೆಯಾಗಿ ಬಂದಿದ್ದೀನಿ ಅಂತ ಹೇಳಿ ಕೆಲವು ಜಲಸ್ ಬೇರೆ. ಮತ್ತೆ ಏನು ಗೊತ್ತಿಲ್ಲ, ನಮ್ಗೆ ಹೇಳ್ಕೊಡ್ಬೇಕು. ಅದ್ರ ಜೊತೆಗೆ ಮಿಸ್ಗೈಡ್ ಬೇರೆ. ಇವೆಲ್ಲ ನಾನು ಪೆಟ್ಟು ತಿಂದೇ ಬಂದಿರೋದು. ನಾನು ಎಲ್ಲ ವಿಚಾರದಲ್ಲೂ ಪೆಟ್ಟು ತಿಂದು ನನ್ನ ಶ್ರಮದಿಂದ ನಾನೇ ದಿನ ಅಪ್ಡೇಟ್ ಆಗಿ ಈಗ ಒಂದು ಸೊಸೈಟಿನ ಯಾವ ರೀತಿ
ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಒಂದು ಒಂದು ಸಾಕಷ್ಟು ಒಂದು ಅನುಭವ ಆಗಿದೆ. ಹಾಗಾಗಿ 2013 ಈಗ 2025 ನನಗೆ 11 ವರ್ಷ ಆಯ್ತು ನಾನು ಇಲ್ಲಿಗೆ ಪ್ರೆಸಿಡೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಕಂಟಿನ್ಯೂ ಆಗಿ. ನನಗೆ 9 ಬಾರಿ ನನಗೆ ಪ್ರಶಸ್ತಿ ಪತ್ರ ತಗೊಂಡಿದ್ದೀನಿ. ನನಗೆ DCC ಬ್ಯಾಂಕಿಂದ ಸೋಮವಾರಪೇಟೆ ತಾಲೂಕಿಗೆ ಒಂದೊಂದ್ಸಲಿ ಮ್ಯಾಕ್ಸಿಮಮ್ ಫಸ್ಟ್ ಬಂದಿದ್ದೀನಿ. ಈಗ ಕಳೆದ ಸರಿ ನಾನು ಸೆಕೆಂಡ್ ಬಂದೆ. ಅಂದ್ರೆ ಕೆಲವು ಮಾನದಂಡಗಳಿರ್ತವೆ, ಅವು ಕೆಲವು ಫುಲ್ಫಿಲ್ ಮಾಡಕ್ಕೆ ಆಗ್ದೇನೆ ಸೆಕೆಂಡ್ ಪ್ರೈಸ್. ನನಗೆ ಬೆಂಗಳೂರು ಅಪೆಕ್ಸ್ ಬ್ಯಾಂಕಿಂದ ಕೊಡಗು ಜಿಲ್ಲೆಗೆ 3ನೇ ಪ್ರೈಸ್ ಅಪೆಕ್ಸ್ ಬ್ಯಾಂಕಿಂದ. ಈಗ ಕಳೆದ ಸರಿ ನಾನು DCC ಬ್ಯಾಂಕಲ್ಲಿ ಪ್ರಶಸ್ತಿ ಪತ್ರ ತಗೊಂಡು ಬಂದೆ. 2013 ನಾನು ಬರುವಾಗ ಓವರ್ ಆಲ್ 5,14,00,000 ಓವರ್ ಆಲ್ ಲೆಂಡಿಂಗ್ ಇದ್ದಿತ್ತು. ಸಾಲ ಕೊಟ್ಟಿದ್ದು ಓವರ್. ಅದರಲ್ಲಿ ಕ್ರಾಪ್ ಲೋನ್, ಬೆಳೆ ಸಾಲನೇ 3,34,00,000. ಅದು ಶೂನ್ಯ ಬಡ್ಡಿನಲ್ಲಿ, ಅದಕ್ಕೇನಂತ ಬಡ್ಡಿನೂ ಇಲ್ಲ. ಅಥವಾ 2013 ಹೌದು, ಬಡ್ಡಿ ಶೂನ್ಯ ಬಡ್ಡಿನೇ ಇರಬೇಕು. ಹೌದು, ಅವಾಗ 3 ಕೋಟಿ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಕರೆಕ್ಟ್ ಫಿಗರ್ ಗೊತ್ತಿಲ್ಲ. ಒಂದು 3,24,00,000 ಬೆಳೆ ಸಾಲ ಕೊಟ್ಟಿದ್ರು ಅಂದಾಜಿಗೆ. ಇನ್ನು 1-2 ಕೋಟಿಯಷ್ಟು, 1.25 ಕೋಟಿಯಷ್ಟು ಇತರೆ ಪಿಗ್ನಿ ಆಗಿರ್ಬೋದು, ಶೂರಿಟಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಗೊಬ್ಬರ ಸಾಲ ಆಗಿರ್ಬೋದು, ಮತ್ತೆ ಗೋಲ್ಡ್ ಲೋನ್ ಆಗಿರ್ಬೋದು, ಇವೆಲ್ಲ ಸೇರಿಸಿ 1.25 ಕೋಟಿಯಿಂದ 2 ಕೋಟಿ ಕೊಟ್ಟಿರ್ಬೋದು. ಒಟ್ಟು 5,15 ಕೋಟಿ ಓವರ್ ಆಲ್ ಸಾಲ ಕೊಟ್ಟಿದ್ರು 2013 ಹೊತ್ತಿಗೆ. ಅಂದ್ರೆ 28ರಿಂದ ನಾನು ಬರುವ ವೇಳೆಗೆ ನಾನು ಬಂದು 11 ವರ್ಷ ಆಯ್ತು. ಇವತ್ತು 41 ಕೋಟಿ ಸಾಲ ಕೊಟ್ಟಿದ್ವಿ. ನೀವೇ ಯೋಚನೆ ಮಾಡಿ. ನಾನು ಫಿಗರ್ ಸಮೇತ ನಾನು ನಿಮಗೆ ಕೊಡ್ತೀನಿ. ಯಾವುದು ನಮ್ದು ಆಡಿಟ್ ವರದಿ ಏನಿದೆ, ನಾನು ಅದನ್ನ ಫಿಗರ್ ಸಮೇತ ನಾನು ನಿಮ್ಗೆ ಕೊಡ್ತೀನಿ. ಇದೆ ನನ್ನ ಹತ್ರ. 41 ಕೋಟಿ ಇವತ್ತಿಗೆ ನಾನು ಸಾಲ ಕೊಟ್ಟರೆ, ಅದರಲ್ಲಿ 8,90,00,000 ಬೆಳೆ ಸಾಲನೇ ಕೊಟ್ಟಿದ್ದೀನಿ. ಅದರಲ್ಲಿ 40 ಕೋಟಿನಲ್ಲಿ ಇನ್ನು 39 ಕೋಟಿ ಇತರೆ ಲೋನ್ಗಳು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಶೂರಿಟಿ ಲೋನ್ ಆಗಿರ್ಬೋದು, ಪಿಗ್ಮಿ ಲೋನ್ ಆಗಿರ್ಬೋದು, ಗೋಲ್ಡ್ ಲೋನ್ ಆಗಿರ್ಬೋದು, ಗೊಬ್ಬರ ಸಾಲ ಆಗಿರ್ಬೋದು, ಇತರೆ ಸಾಲಗಳು ಎಲ್ಲ ಸೇರಿ 29 ಕೋಟಿ ಸಾಲ ಕೊಟ್ಟಿದ್ವಿ. ಓವರ್ ಆಲ್ ಆಗಿ 40 ಕೋಟಿ ಕೊಟ್ಟಿದ್ವಿ. ಆವಾಗ ನಾನು ಬರೋ 2013 FD ಠೇವಣಿಗಳು, ಜನರಿಂದ FD ಕಲೆಕ್ಷನ್ ಮಾಡ್ತೀವಲ್ಲ, ಅದು 2.25 ಕೋಟಿ ಇತ್ತು ಅವತ್ತು 2013. ಇವತ್ತು 27 ಕೋಟಿ FDs ಮಾಡಿದ್ವಿ. ಯಾಕೆ ಹೇಳಿದ್ರೆ ನಾನು ಏನು ಈಗ ನನಗೆ RBI ಹೆಲ್ಪ್ ಮಾಡೋದಿಲ್ಲ, ಸಹಕಾರ ಸಂಘಗಳಿಗೆ. ಇದೆಲ್ಲ ಜನರದ್ದು ಠೇವಣಿ ಮೇಲೆ ನಾವು ವ್ಯವಹಾರ ಮಾಡ್ತಾ ಇರೋದು. ನನಗೆ ಯಾಕಾಗಿ ಇಷ್ಟು ಮಟ್ಟಿಗೆ ಠೇವಣಿ ಬಂದ್ ಸೇರ್ತು ಅಂತಂದ್ರೆ, ನನ್ನ ಸ್ನೇಹ ಬಳಗ, ನನ್ನ ನೆಂಟರಿಸ್ಟರು, ನನಗೆ ಸ್ವಲ್ಪ ಕಾಂಟ್ಯಾಕ್ಟ್ ಜಾಸ್ತಿ ಇರೋದ್ರಿಂದ, ಜೊತೆಗೆ ನನ್ನ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಇಲ್ಲಿ ಕೆನರಾ ಬ್ಯಾಂಕ್ ಬಿಲ್ಡಿಂಗು ನಮ್ದು, ಕಾರ್ಪೊರೇಷನ್ ಬ್ಯಾಂಕ್ ಬಿಲ್ಡಿಂಗು, ಈಗ ಅದು ಯೂನಿಯನ್ ಬ್ಯಾಂಕ್ ಆಗಿದೆ, ಅದು ಕೂಡ ನಮ್ದು, ನಾನು ಬಾಡಿಗೆ ಕೊಟ್ಟಿರೋದು. ಹಾಗಾಗಿ ನನಗೆ ಸ್ವಲ್ಪ ಜನರದ್ದು ಲಿಂಕ್ಸು ಸ್ವಲ್ಪ ಜಾಸ್ತಿ ಇತ್ತು, ಸಂಪರ್ಕ ಜಾಸ್ತಿ. ನಾನು ನಮ್ಮ ಸ್ನೇಹಿತರನ್ನೆಲ್ಲ ಅಲ್ಲಿಗೆ FD ಹೋದವ್ರನ್ನ ನನ್ನಲ್ಲಿ ನಮ್ಮ ಸಂಘನ ಡೆವಲಪ್ಮೆಂಟ್ ಮಾಡ್ಬೇಕು. ಯಾವಾಗ ಬಂದು ಅಧ್ಯಕ್ಷ ಕೂತ್ಕೊಂಡೆ, ನಾನು ಎಲ್ಲಾದ್ರೂ ಒಂದು ಟೇಬಲ್ ಅಲ್ಲಿ ಕೂತ್ಕೊಂಡ್ರೆ ನಾನು ಕೆಲವು ವಿಚಾರಗಳು, ನಾನು ಕೆಲವು ಈ ಪರ್ಸನಲ್ ಆಗಿ ನಾನು FD ಕೇಳಿದೆ. ಈಗ ಯಾರೋ ಒಬ್ರು ಜಮೀನ್ ಮಾರಿರ್ತಾರೆ, ನನಗೆ ಗೊತ್ತು, ಅವ್ರು ಕೆನರಾ ಬ್ಯಾಂಕ್ ಹೋಗ್ತಾರೆ, ಯೂನಿಯನ್ ಬ್ಯಾಂಕ್ ಹೋಗ್ತಾರೆ. ನಾನು ಅವ್ರನ್ನ ಪುಸ್ಲಾಯಿಸಿ, ನಾನು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ನಮ್ಮಲ್ಲೇನೆ ಇರೋದು. ಈಗ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನನಗೆ ಗೊತ್ತಿರೋಂಗೆ ಎಕ್ಸಾಕ್ಟ್ ಗೊತ್ತಿಲ್ಲ, 6.25% ಇರಬೇಕು ಆಲ್ಮೋಸ್ಟ್ ಆಲ್. ನಾನು 9% ಕೊಡ್ತೀನಿ. ಹಾಗಾಗಿ ಮತ್ತೆ
ಅವ್ರಿಗೆ ಬರೀ ಠೇವಣಿ ಇಡ್ಸೋದೊಂದೇ ಅಲ್ಲ, ನಾವು ಠೇವಣಿ ಇಟ್ಟವ್ರಿಗೆ ನಾವು ಇಂಟ್ರೆಸ್ಟ್ ಕರೆಕ್ಟ್ ಆಗಿ ಕೊಡ್ಬೇಕಲ್ಲ. ಅವ್ರು ಹೇಳಿ ಟೈಮ್ಗೆ ನಾವು ಇಂಟ್ರೆಸ್ಟ್ ಕೊಡ್ಬೇಕಲ್ಲ. ಈ ಇಂಟ್ರೆಸ್ಟ್ ನಾವು 11 ವರ್ಷದಿಂದ ಚಾಚು ತಪ್ಪನೆ ಅವ್ರಿಗೆ ಕೊಟ್ಟು ಬಂದಿರೋದಕ್ಕೆ ಅವ್ರಿಗೂ ವಿಶ್ವಾಸಗಳು ಜಾಸ್ತಿ ಆಯ್ತು. ಹಾಗಾಗಿ ಅವರು ಅದು ಏನಾಯಿತು ಅಂತಂದ್ರೆ, ಅಲ್ಲಿ ಸೊಸೈಟಿಲಿ ಇಟ್ರೆ ನಮ್ಗೆ ಸೇಫ್ಟಿ ಬಡ್ಡಿನೂ ಜಾಸ್ತಿ ಸಿಗುತ್ತೆ, ನಾವು ತಿಂಗಳ ಬೇಕಾದ್ರೂ ತಗೋಬಹುದು, ವರ್ಷಕ್ಕೆ ಬೇಕಾದ್ರೂ ತಗೋಬಹುದು. ಈ ತರ ಇದು ಜನರಿಗೆ, ಇಲ್ಲಿ ಲೋಕಲ್ ಜನರಿಗೆಲ್ಲ ಪಬ್ಲಿಸಿಟಿ ಆಯ್ತು. ಹಂಗಾಗಿ ನಮ್ಮ ಸೊಸೈಟಿ ಮೇಲೆ ವಿಶ್ವಾಸ ಇತ್ತು. ಇವತ್ತು 27 ಕೋಟಿ ಈ ಸಂಘದಲ್ಲಿ FD ಠೇವಣಿ ಇಟ್ಟಿದ್ದಾರೆ ಅಂತಂದ್ರೆ ಅದು ನಂಬಿಕೆ, ವಿಶ್ವಾಸದ ಮೇಲೆ ಅಷ್ಟೇ. ಆದ್ರೆ ನನ್ನ ಮೇಲೂ 64 ಎನ್ಕ್ವೈರಿ ನನ್ನ ಮೇಲೂ ಬರೆದು ಹಾಕಿದ್ದಾರೆ. ಇಷ್ಟೆಲ್ಲ ನಾನು ಮಾಡಿದ್ರು ಕೂಡ 64 ಎನ್ಕ್ವೈರಿ ಇದೆ ನನ್ನ ಬಗ್ಗೆ. ಕೆಲವರು, ಎಲ್ಲರೂ ಅಲ್ಲ ಪಾಪ, ನಾನು ಎಲ್ಲರ ಮೇಲೂ ನಾನು ದೂರವಿಲ್ಲ. ಊರು ಅಂತಂದ್ಮೇಲೆ ಒಂದು 4 ಜನ ಇದ್ದೇ ಇರ್ತಾರೆ. ಅದು ಎಲ್ಲ ಕಡೆನೂ ಇದೆ. ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ನಾನು ಕಾನೂನು ಬಾಹಿರವಾಗಿ ಅಂದ್ರೆ ಕಾನೂನು ಬಾಹಿರ ಅಂತಂದ್ರೆ ಕೆಲವು ವಿಚಾರದಲ್ಲಿ ಎಲ್ಲಾನು ಕಾನೂನು ಪ್ರಕಾರ ಮಾಡಕ್ಕೆ ನಾನೆಲ್ಲಾ ಪ್ರಾಂಪ್ಟ್ ಅಂತ ಹೇಳಕ್ಕೆ ನಾನು ರೆಡಿ ಇಲ್ಲ. ಬಟ್ ನ್ಯೂನ್ಯತೆಗಳಿದೆ. ನಾನು ಅದನ್ನ ಏಕೆ ನ್ಯೂನ್ಯತೆಗಳು ಬಿಟ್ಟಿದ್ಕೆ ಆ ನ್ಯೂನ್ಯತೆಗಳನ್ನ ನಾನು ಅವೆಲ್ಲ ನಾನು ಸ್ವಲ್ಪ ಎಲ್ಲಿ ಕಾನೂನು ಹಾಕ್ಬೇಕು ಅಲ್ಲಿ ಕಾನೂನು ಹಾಕ್ಬೇಕು, ಎಲ್ಲಿ ಸಡಿಲ ಬಿಡಬೇಕು ಅಲ್ಲಿ ಸಡಿಲ ಬಿಡಬೇಕು. ಕೆಲವು ಕಾನೂನಿನ ಉಲ್ಲಂಘನೆನೂ ಮಾಡಿ ನಾವು ಕೆಲಸ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ನಾನು ಮಾಡಿರೋದ್ರಿಂದ ಇವತ್ತು ನಿವ್ವಳ ಲಾಭ 81 ಲಕ್ಷ ಆಗುತ್ತೆ. ನಾನು ಬರೋತ್ತಿಗೆ 8 ಲಕ್ಷ ಅಂತೇಳಿ ನೀವು, ನಾನು ಆಡಿಟ್ ಬುಕ್ ಕೊಡ್ತೀನಿ, ಅದಕ್ಕೆ ಹೇಳಿದೆ ನಾನು 8 ಲಕ್ಷ ಇತ್ತು. ಅದನ್ನೇನು 8 ಲಕ್ಷ ಅಂತೇಳಿ ಆಡಿಟ್ ಅಲ್ಲಿ ತೋರಿಸಿದ್ರು. ಆಕ್ಚುಲಿ 8 ಲಕ್ಷನೂ ಲಾಭ ಇರ್ಲಿಲ್ಲ. ಯಾಕೆ ಅಂದ್ರೆ ನಾನು ಬಂದು 1.5 ವರ್ಷಕ್ಕೆ ಶಿವಣ್ಣ ಅಂತೇಳಿ ಸೆಕ್ರೆಟರಿ ಇದ್ರು, ಅವರು ರಿಟೈರ್ಡ್ ಆಯ್ತು. ಅವರು ರಿಟೈರ್ಡ್ ಆದ್ಮೇಲೆ ನಮ್ಮ ಆಫೀಸ್ ಒಳಗಡೆನೆ ನಮ್ಮ ಸಿಬ್ಬಂದಿಗಳು ಕೆಲವರು ಆಡಿಟರ್ನ ಇಂಥವ್ರಿಗೆ ಕೊಟ್ಟಿದ್ರೆ ಒಳ್ಳೇದಿತ್ತು ಈ ಸರಿ. ಅವರಾದ್ರೆ ಸ್ವಲ್ಪ, ಅವರು DCC ಬ್ಯಾಂಕಲ್ಲಿ ಎಂಪ್ಲಾಯ್, ಅವ್ರು ಮಾಡಂಗಿಲ್ಲ, ಬಟ್ ಬೇರೆ ಹೆಸರಲ್ಲಿ ಹಾಕ್ಸಿದ್ರು. ಇವರು ಆಡಿಟ್, ಪರ್ಸನಲ್ ಆಗಿ ಇವ್ರು ಆಡಿಟ್ ಮಾಡಿದ್ರು. ನಾನು ರಿಕ್ವೆಸ್ಟ್ ಮಾಡಿದೆ. ಅವರು ನಮ್ಮ ತಂದೆನೂ ಇಲ್ಲಿ 2 ಟರ್ಮ್ ಅಧ್ಯಕ್ಷರಾಗಿದ್ದು 10 ವರ್ಷಗಳ ಕಾಲ. ನಮ್ಮ ತಂದೆ ಹೆಸರು MP ಕೃಷ್ಣಪ್ಪ ಅಂತ ಹೇಳಿ, ಅವರು ಕೂಡ 2 ಬಾರಿ ಅಧ್ಯಕ್ಷ ಆಗಿದ್ರು. ನಮ್ಮ ತಂದೆಗೂ ಬಹಳ ಕ್ಲೋಸ್ ಇದ್ರು, ಬಹಳ ಆತ್ಮೀಯರಿದ್ರು. ನಮ್ಮ ತಂದೆನೂ ತುಂಬಾ ಹಾನೆಸ್ಟ್ ಫೆಲೋ, ತುಂಬಾ ಹಾನೆಸ್ಟ್ ವ್ಯಕ್ತಿ ನಮ್ಮ ತಂದೆನು, ಎಲ್ಲದರಲ್ಲೂ ಅಷ್ಟೇನೆ. ನಾವು ಹೆಚ್ಚು ಕಡಿಮೆ ನಾನಿವತ್ತೇನಾದ್ರೂ ನಾನು ಈ ಮಟ್ಟದಲ್ಲಿ ವ್ಯವಹಾರ ಮಾಡ್ತಿದ್ದೀನಿ ಅಂತಂದ್ರೆ ನಾನು ನಮ್ಮ ಫಾದರ್ದು ಒಂದು ಎಲ್ಲಾನು ಕಳ್ಸಕ್ಕಾಗ್ಲಿಲ್ಲ, ಒಂದು ಮ್ಯಾಕ್ಸಿಮಮ್ ಅವ್ರದ್ದು. ಇವತ್ತು ನಾನು ಒಂದೊಂದು ಹೆಜ್ಜೆ ಹಾಕುವಾಗ್ಲೂ ಕೆಲವೊಂದನ್ನ ತಪ್ಪು ಕೆಲಸ ಮಾಡುವಾಗ ಅವ್ರದ್ದು ಆಲೋಚನೆ ಆಗುತ್ತೆ, ನಾನು ಅಲ್ಲಿಗೆ ಬಿಟ್ಬಿಡ್ತೀನಿ ಬೇಡ ಅಂತ ಹೇಳಿ. ಅಷ್ಟು ಪ್ರಿನ್ಸಿಪಲ್ ನಮ್ಮ ಫಾದರ್ ಅಷ್ಟೇನೆ. ಒಬ್ರಿಗೆ ಮೋಸ ಮಾಡಿದವರಲ್ಲ, ಇನ್ನೊಬ್ರು ದುಡ್ಡು ತಿಂದವರಲ್ಲ, ಅವ್ರು ಇನ್ನೊಬ್ರಿಗೆ ವಂಚನೆ ಮಾಡಬೇಕು ಹೊಟ್ಟೆ ಕಿಚ್ಕೊಟ್ಟವರಲ್ಲ. ಅವರ ಜೀವನದ ಉದ್ದಕ್ಕೂ ಅವರು ಹೆಲ್ಪ್ ಮಾಡಿರೋದೇ ಜಾಸ್ತಿ, ಬಿಟ್ರೆ ಅವರು ಇನ್ನೊಬ್ರಿಗೆ ಹೆಲ್ಪ್ ಮಾಡೇ ದುಡ್ಡು ಜಾಸ್ತಿ ಕಳೆದವ್ರೆ ಬಿಟ್ರೆ. ಬಟ್ ವ್ಯಾವಹಾರಿಕವಾಗೆಲ್ಲ ಒಳ್ಳೆ ವ್ಯವಹಾರ ಮಾಡಿದ್ದಾರೆ. ಅವರು ಕೂಡ ಬಡ ಕುಟುಂಬದಲ್ಲೇ ಬಂದು ಇವತ್ತು ಒಂದು ಊರಲ್ಲಿ ಒಂದು ಗುರ್ತಿಸ್ಕೊಳ್ಳಂತ, ಒಂದು ಒಳ್ಳೆ ರೀತಿಯಲ್ಲಿ ಗುರ್ತಿಸ್ಕೊಳ್ಳಂತ ಒಂದು ವ್ಯಕ್ತಿನೂ ಆಗಿದ್ದಾರೆ, ಈಗ ಇದ್ದಾರೆ. ಅವರು ಈಗ ಜಮೀನ್ ಕಡೆಗೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡೋರೆ. ಹಂಗೆ ಅಂತೇಳಿ ನಾನು ಅವ್ರದ್ದು ಪ್ರಿನ್ಸಿಪಲ್ನೇ ಅಳವಡಿಸ್ಕೊಂಡು ಇವತ್ತು ಬಂದಿರೋದು. ನಾನು ನನಗಂತೂ ನಮ್ಮಪ್ಪ ಆಗಾಗ ನನಗೆ ಮಾತಿಗೂ ನನಗೆ ಕೆಲವು ರೂಲ್ಸ್ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಇದು ನನಗೆ ಬಹಳ ಪರಿಣಾಮ ಬೀಳ್ತು ನನಗೆ. ಇಲ್ಲಂತಂದ್ರೆ ನಾನು ಈ ಮಟ್ಟಕ್ಕೆ ನಾನು ಮಾಡ್ಲಿಕ್ಕೆ ಈ ಒಂದು ಪ್ರಿನ್ಸಿಪಲ್ ಆಗಿ ಹೋಗ್ಬೇಕು ಅನ್ನೋದು ರೂಲ್ಸ್ ಗಳಕ್ಕೆ ನಾನು ಆಯ್ತಾ ಇರ್ಲಿಲ್ಲ. 90% ನಮ್ಮ ತಂದೆನೇ ಇದಕ್ಕೆ ಕಾರಣ ಅಂತ ಹೇಳಬಲ್ಲೆ. 2013 ನಮ್ಮ ಅಧ್ಯಕ್ಷರಾದ KK ಹೇಮಂತ್ ಕುಮಾರ್ ಸರ್ ಅವರು ಅಧ್ಯಕ್ಷರಾಗಿ ಬಂದಿದ್ದಾರೆ. ಹಾಗೂ ಅದರ ಜೊತೆ ನಮ್ಮ ಆಡಳಿತ ಮಂಡಳಿ, ನಮ್ಮ ಅಧ್ಯಕ್ಷರು ಕೂಡ ನಮ್ಮ ಸಂಸ್ಥೆಯ ಉತ್ತಮ ರೀತಿಯ ಬೆಳವಣಿಗೆಗೆ ಉತ್ತಮ ರೀತಿಯ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ.
ಈಗ 3ನೇ ಬೋರ್ಡ್ ಅಲ್ಲಿ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರೊಂದಿಗೆ ಹೋಗ್ತಾ ಇದೆ. ಹಂತ ಹಂತವಾಗಿ ಒಳ್ಳೆ ರೀತಿ ಬದಲಾವಣೆ ಹಾಗೂ ನಮ್ಮ ಸಂಸ್ಥೆಯ ಆಫೀಸ್ ಅಲ್ಲಿ ಪಿಗ್ಮಿ ಅವರಲ್ಲಿ ಮತ್ತೆ ಸುತ್ತಮುತ್ತ ಎಲ್ಲ ಆಫೀಸ್ ರಿನೋವೇಷನ್ ಇಂದ ಹಿಡಿದು ಎಲ್ಲಾ ರೀತಿಯಲ್ಲೂ ಆಡಳಿತ ಮಂಡಳದಲ್ಲಿ ಉತ್ತಮ ರೀತಿ ಕಾರ್ಯವೈಖರಿ ನಡೀತಿದೆ. ಅವರು ನಮ್ಮ ಜೊತೆ ಸಿಬ್ಬಂದಿಗಳೊಂದಿಗೆ ಉತ್ತಮ ರೀತಿಯಲ್ಲಿ ಜೊತೆ ಸೇರಿ ಕೆಲಸ ಮಾಡ್ತಾ ಉತ್ತಮ ರೀತಿ ಲಾಭಾಂಶ ಬರೋ ರೀತಿಲಿ ಜನಗಳಿಗೆ ಸಹಾಯ ಆಗೋ ರೀತಿಲಿ ಕೆಲಸ ಮಾಡೋಕೆ ಆಡಳಿತ ಮಂಡಳಿಯಲ್ಲಿ ತುಂಬಾ ಮಾರ್ಗದರ್ಶನ ಕೊಡ್ತಾರೆ. ಈಗ ನಾನು ಏಕೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು. ನಮ್ಮ ಫಾದರು ಕ್ಲಾಸ್ 1 ಕಾಂಟ್ರಾಕ್ಟರ್ ಅವತ್ತು. ನಾನು ನಮ್ದು ರೈತ ಅಂದ್ರೆ ದೊಡ್ಡ ಆಸ್ತಿ ಹೋದ್ರೆ ಏನಲ್ಲ, ಏನು 1.5 ಎಕರೆ ಜಮೀನಿತ್ತು ಅಷ್ಟೇ. ನಮ್ಮ ಅಜ್ಜನ ಆಸ್ತಿ ಸಣ್ಣ ಹಿಡುವಳಿದಾರೆ. 1.5 ಎಕರೆ ಜಮೀನು ಈಗೂ ಇದೆ. 1.5 ಎಕರೆ ನಮ್ಮ ಸೊಸೈಟಿಯಿಂದ 200 ಮೀಟರ್ ದೂರದಲ್ಲೇ ಇದೆ. ಅವಾಗ ನಮ್ಮಲ್ಲಿ ನಮ್ಮ ತಂದೆ ಹಾಲಿನ ವ್ಯಾಪಾರ ಮಾಡ್ತಾ ಇದ್ರು. ಕಾಂಟ್ರಾಕ್ಟ್ ಅದಕ್ಕಿಂತ ಮುಂಚೆ ನಾನು ಹುಟ್ಟಿದಾಗ್ಲೂ ಹಾಲಿನ ವ್ಯಾಪಾರ ಮಾಡ್ತಾ ಇದ್ರು. ಆಮೇಲೆ ಹಾರಂಗಿಗೆಲ್ಲ ಹಾಲು ಸಪ್ಲೈ ಮಾಡ್ತಾ ಇದ್ರು. ಅವಾಗ ಹಾರಂಗಿ ಡ್ಯಾಮ್ ಶುರುವಾಗಿತ್ತು, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಅವಾಗ ಅವರು ಅಲ್ಲಿ ಇಂಜಿನಿಯರ್ ಮನೆಗಳಿಗೆಲ್ಲ ಹಾಲಾಗ್ತಾ ಇದ್ರಲ್ಲ, ಅವರು ನೀನು ಲೈಸೆನ್ಸ್ ಮಾಡಿಸ್ಕೊಂಡು ಕಾಂಟ್ರಾಕ್ಟ್ ಮಾಡು ಅಂತೇಳಿ ಅಲ್ಲಿಂದ ಪ್ರೇರೇಪಣೆಯಾಗಿ ಅವರು ಕಾಂಟ್ರಾಕ್ಟ್ ದುಂಕುದ್ಮೇಲೆ ಬಹಳ ಅವಾಗ ತುಂಬಾ ಕಡಿಮೆ ಕಾಂಟ್ರಾಕ್ಟ್ ಸಂಖ್ಯೆ. ಅವಾಗೇನು ಅವ್ರಿಗೆ ಪುಸ್ತಕದಿಂದನೇ ಕೆಲಸ ಮಾಡೋರು, ಹಗಲು ರಾತ್ರಿ ಅಂತಾನೆ ಕೆಲಸ ಮಾಡೋರು. ಯಾಕಂದ್ರೆ ನಾನು ಚಿಕ್ಕ ಹುಡುಗ, ನಾನೆಲ್ಲಾನು ಬಲ್ಲೆ, ನಾನೆಲ್ಲಾನು ನೋಡಿದೀನಿ, ನಾನೆಲ್ಲಾನು ಕಣ್ಣಾರೆ ನೋಡಿದ್ದೀನಿ ನಾನು. ಆಮೇಲೆ ನನಗೆ ಓದೋದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ನಾನು ಭಾರತ್ ಮಾತಾ ಸ್ಕೂಲ್ಗೆ ನನ್ನನ್ನ ಕಾನ್ವೆಂಟ್ ಸ್ಕೂಲ್ಗೆ ಸೇರಿಸಿದ್ರು. ನಮ್ಮೂರಿನಲ್ಲಿ ನಾನೇ ಫಸ್ಟ್ ಭಾರತ್ ಮಾತಕ್ಕೆ ಕಾನ್ವೆಂಟ್ಗೆ ಸೇರಿಸಿದ್ದು ಅವತ್ತು ಕಾಲದಲ್ಲಿ. ಐ ಥಿಂಕ್ 79-80 ನನ್ನನ್ನು ಸೇರಿಸಿದ್ದು. ಹಾಗಾಗಿ ನಾನು ಓದೋದ್ರಲ್ಲಿ ಅಷ್ಟು ಇಂಟೆಲಿಜೆಂಟ್ ಇರ್ಲಿಲ್ಲ. ಬಟ್ 5ನೇ ಕ್ಲಾಸಲ್ಲಿ ಫೇಲ್ ಆದೆ. ಆಮೇಲೆ ತೆಗೆದು ಕನ್ನಡ ಮೀಡಿಯಂ ಕೂಡ್ಲೂರು ಶಾಲೆಗೆ ಹಾಕಿದ್ರು, ಸರಿಯಾಗಿ ಓದೋದಿಲ್ಲ. ಅಲ್ಲಿಂದ ಫಾತಿಮಾ ಹೈಸ್ಕೂಲ್ಗೆ ಪುನಃ ಇಂಗ್ಲಿಷ್ ಮೀಡಿಯಂ ಹಾಕಿದ್ರು. ಅಲ್ಲಿ SSLC ಮತ್ತೆ ಫೇಲ್ ಆದೆ. ಮತ್ತೆ ಹೆಂಗೋ ಒಂದು ಸಬ್ಜೆಕ್ಟ್ ಹೋಗಿತ್ತು ನನಗೆ. ರೆಡ್ ಏನ್ ಅಂತಿತ್ತು ಇಲ್ಲಿ ಫಾರಂ ಒಳಗಡೆ, ಅದು ಬ್ರಿಟಿಷ್ ಕಾಲದ್ದು. ಅಲ್ಲಿ ಜರ್ಸಿ ಹಸುಗಳು ಜಾಸ್ತಿ ಅಲ್ಲಿ ಸಾಕ್ತಾ ಇದ್ರು, ಮಧ್ಯ ಹರಾಜಾಗ್ತಾ ಇದ್ರು. ನಮ್ಮಪ್ಪ ನಾನು SSLC ಫೇಲ್ ಆದೆ ಅಂತೇಳಿ ಒಂದು 5-6 ಹಸುಗಳನ್ನ, ಸಿಂಧಿ ಹಸುಗಳನ್ನ ಮನೆಗೆ ತಂದೆ. ನಾನು 1 ವರ್ಷ ಇದೇ ಕೂಡಿಗೆ ಡೈರಿನಲ್ಲಿ ಈಗಲೂ ಹುಲ್ಲು ಕೊಡ್ತಾ ಇದೀವಿ. 5 ಹಸುಗಳಿಗೆ ಹುಲ್ಲು ತಂದು ಸೈಕಲ್ ಇತ್ತು. ಸೈಕಲಲ್ಲಿ ಹಾಲು ಕರೆದು ನಾನೇ ಹಾಲು ಕರಿಬೇಕು. ಹೋಟ್ಲುಗಳು ಕೊಡ್ತಾ ಇದ್ದೆ ನಾನು, ಲೋಕಲ್ ಹೋಟ್ಲುಗಳು. ಇಲ್ಲಿ ಅಣ್ಣಯ್ಯ ಅಂತ ಹೋಟ್ಲ್ ಇತ್ತು. ಈಗ ಅವ್ರು ಮಾಡ್ತಾ ಇಲ್ಲ, ಅವ್ರು ಎಳಿಯ ಮಾಡ್ತಾರೆ. ಅವ್ರಿಗೇನೆ ಸುಮಾರು ಒಂದು 10-15 ಲೀಟರ್ ಹಾಲು ನಾನು ಡೈಲಿ ಕೊಡ್ತಾ ಇದ್ದೆ. ಡೈರಿಯಿಂದ ಹುಲ್ಲು ತಗೊಂಡು ಹಸುಗಳಿಗೆ ಹುಲ್ಲು ಹಾಕಿ, ನನಗಿದೇ ಕೆಲಸ. ಬೆಳಿಗ್ಗೆ ಆದ್ರೆ ಹಸುಗಳನ್ನ ಸಗಲಿ ತೆಗೆಯೋದು, ಹಾಲು ಕರಿಯೋದು, ಮೈ ತೊಳೆಯೋದು, ಆಮೇಲೆ ಹುಲ್ಲು ಕುಯ್ಕೊಂಡ್ಬರೋದು, ಆಮೇಲೆ ಹುಲ್ಲು ಹಾಕೋದು. ಅಷ್ಟೊತ್ತಿಗೆ ಮಧ್ಯಾಹ್ನ ಆಯ್ತಿತ್ತು, ಊಟ ಆಯ್ತಿತ್ತು, ಮಲಗ್ತಿದ್ದೆ. ಪುನಃ ಎದ್ದೇಳೋದು, ಹುಲ್ಲು ಕಟ್ ಮಾಡಿ ಹಾಕೋದು, ಸಗಲಿ ತೆಗೆಯೋದು, ಹಾಲು ಕರಿಯೋದು, ಹೋಟ್ಲಿಗೆ ಹಾಲು ಹಾಕೋದು, ಅಲ್ಲಿಂದ ಗಂಜಿ ತರೋದು. ಇಷ್ಟಕ್ಕೆ ಬೆಳಗಿಂದ ಸಂಜೆ ನಂದು ರೊಟೀನ್ ಇದೇ ವರ್ಕ್. ನನಗೆ ಮ್ಯಾಥಮೆಟಿಕ್ಸ್ ಒಂದು ಹೋಗಿತ್ತು. ಆಮೇಲೆ ಮ್ಯಾಥಮೆಟಿಕ್ಸ್ ಕಟ್ಟಿ ಇಮಿಡಿಯೇಟ್ ಆಗಿ ಸಪ್ಲಿಮೆಂಟರಿ ಕಟ್ಟಿ ಪಾಸ್ ಮಾಡಿದೆ. ಆಮೇಲೆ ಪುನಃ ಸೈನ್ಸ್ಗೆ ನಮ್ಮಪ್ಪ ಇಂಜಿನಿಯರ್ ಮಾಡ್ಬೇಕು ಅಂತೇಳಿ ನನ್ನ ಸೈನ್ಸ್ಗೆ ಪಿರಿಯಾಪಟ್ಟಣಕ್ಕೆ ಹಾಕಿದ್ರು. ಇಲ್ಲೆಲ್ಲೂ ಸೈನ್ಸ್ ಕಾಲೇಜ್ ಇರ್ಲೇ ಇಲ್ಲ. ಪುಷ್ಪ ಕಾಲೇಜ್ ಅಂತೇಳಿ ಅವಾಗ ಫಸ್ಟ್ ಓಪನ್ ಆಗಿತ್ತು ಅದು ಕಾಲೇಜು, PCMB. ಪಿರಿಯಾಪಟ್ಟಣ ಬಿಟ್ರೆ ಇನ್ನೆಲ್ಲೂ ಇಲ್ಲ. ಇಲ್ಲಿ ಪಿರಿಯಾಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು. ನಮ್ಮಪ್ಪ ನನ್ನ ಇಂಜಿನಿಯರ್ ಮಾಡ್ಬೇಕು ಅಂತ ಆಗ ಅಲ್ಲಿಗೆ ಹಾಕಿದ್ರು. ಅಲ್ಲಿಗೆ ಹಾಕಿದ್ಮೇಲೆ ಅಲ್ಲೂ PCMB ಎಲ್ಲ ವಾಸ ಆಯ್ತು. ಆಮೇಲೆ ಸುಧಾರಿಸೋದಿಲ್ಲ ಅಂತೇಳಿ ಬೆಟ್ಟಪುರ ಕಾಲೇಜ್ಗೆ ಹಾಕಿದ್ರು, ಆರ್ಟ್ಸ್ಗೆ. ಅಲ್ಲಿ ಪಾಸ್ ಆದೆ, ಆರ್ಟ್ಸ್ ಈಜಿ ಆಯ್ತು. ಆಮೇಲೆ ಫಸ್ಟ್ ಗೇಟ್ ಕಾಲೇಜ್ಗೆ ಹಾಕಿದ್ರು ಇಲ್ಲಿ ಹಾರಂಗಿರೋದಿದೆ. ಅಲ್ಲಿಗೆ ಫಸ್ಟ್ ಇಯರ್ ಹೋದೆ. ಫಸ್ಟ್ ಇಯರ್ ಒಂದು 2 ಸಬ್ಜೆಕ್ಟ್ ಏನೋ ಹೋಯ್ತು. ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗ್ಬೇಕು ಅಂತಿದ್ದೆ. ಅಷ್ಟೊಳಗಡೆ
97 ಅಲ್ಲಿ ನಮ್ಮ ತಂದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 1 ಎಕರೆ ಫ್ಲಾಟ್ ಜಾಗ ತಗೊಂಡ್ರು. ಅಲ್ಲಿ ಫ್ಯಾಕ್ಟ್ರಿ ಇವತ್ತು ನಡೀತಾ ಇದೆ. ಹಾಲೋಬ್ರಿಕ್ಸ್ ಮತ್ತೆ ಮೊಸೈಕ್ ಟೈಲ್ಸ್ ಎಲ್ಲ ಫ್ಯಾಕ್ಟ್ರಿ ಮಾಡ್ತಾ ಇದ್ರು. ಅವಾಗ ನೀನ್ ಬೇಡ ಬುಟ್ಟು ಬಂದ್ಬಿಡು, ನೀನ್ ಇದನ್ನೇ ನೋಡ್ಕೊಂಡು ಹೋಗು ನೀನು ಬಿಸ್ನೆಸ್ಗೆ. ಅವಾಗ ಬಿಸ್ನೆಸ್ಗೆ ಎಂಟ್ರಿ ಆಗಿದ್ದ. ಅದು ಪನಿಷ್ಮೆಂಟ್ ಕೊಟ್ಟಿದ್ವಿ ನನಗೆ. ಅದು ಬಿಸ್ನೆಸ್ ಮಾಡಕ್ಕಲ್ಲ, ನನಗೆ ಪನಿಷ್ಮೆಂಟ್ ಹಾಕಿದ್ದವರು. ಮತ್ತೆ ನೀನು ಪರ್ಮನೆಂಟ್ ಆಗಿ ನೀನು ಓದೋದ್ ಬೇಡ ಅಂತೇಳಿ ಬಿಸ್ನೆಸ್ ಹಾಕೊಂಡ್ರು. ಆವಾಗಿಂದ ನಾನು 97 ಇಂದ ಬಿಸ್ನೆಸ್ ಗೆ ನಾನು ಬಂದಿದ್ದು. ಅವಾಗಲಿಂದ ನನ್ಗೇನಾಯ್ತು ಅಂದ್ರೆ ನಮ್ಮ ತಂದೆ ಜೊತೆನೆ ಓಡಾಡಿದ್ನಲ್ಲ, ಕಾಂಟ್ರಾಕ್ಟ್ರು ಎಲ್ಲ ಮಾಡ್ತಾ ಇದ್ರು. ಮತ್ತೆ ನಾನು 5ನೇ ಕ್ಲಾಸ್ ಫೇಲ್ ಆಗಿದ್ದಕ್ಕೆ ನಮ್ಮ ಮಾದಾಪುರದಲ್ಲಿ ಒಂದು ವಾಟರ್ ಟ್ಯಾಂಕ್ ಮಾಡ್ತಾ ಇದ್ರು. ಅಲ್ಲಿ ಲೇಬರ್ಸ್ ಇದ್ದಲ್ಲಿ ನನ್ನ ತಗೊಂಡೋಗಿ ಬಿಟ್ಬಿಟ್ಟಿದ್ರು. ಒಂದು 15 ತಿಂಗಳು ಅಲ್ಲಿ ವಾಟರ್ ಟ್ಯಾಂಕ್ ಕಟ್ತಾ ಇದ್ರು. ನಾನು ಅವರೆಲ್ಲ ಬಾಂಡ್ಲಿ ತಟ್ಟೆಲಿ ಊಟ ಮಾಡ್ತಾ ಇರ್ಲಿಲ್ಲ. ಕಾಂಕ್ರೀಟ್ ಎಲ್ಲ ಹಾಕ್ಬಿಟ್ಟು ಬಾಂಡ್ಲಿನ ಅಲ್ಲೇ ಒಳ್ಳೆ ತೋಡು ಹರಿತಾ ಇತ್ತು. ಬಾಂಡ್ಲಿನಲ್ಲಿ ತೊಳೆದ್ರೆ ಅದು ತಟ್ಟೆಗಿಂತಲೂ ಮಡಿ ಇರ್ತಿತ್ತು. ಬಾಂಡ್ಲಿ ಕಾಂಕ್ರೀಟ್ ಎಲ್ಲ ಹಾಕಿ ಅದು ನೀರಲ್ಲಿ ತೊಳೆದು ಬಿಟ್ರೆ ಈ ಗಂಜಿಯನ್ನ ಮಾಡ್ತಿದ್ರು. ಉಪ್ಪು ಮೀನು ಲೇಬರ್ ಟೆಂಟ್ಗಳು ಕಟ್ಕೊಂಡಿದ್ರು. ನಾನು ಲೇಬರ್ ಜೊತೆ 1 ತಿಂಗಳು ವಾಸ ಮಾಡಿದ್ದೀನಿ. 1 ತಿಂಗಳು ನಾನು ಕಾಂಕ್ರೀಟ್ ಕಲ್ಸಿದೀನಿ, ಗಾರೆ ಕೊಟ್ಟಿದ್ದೀನಿ. ಮತ್ತೆ ಅವರು ಲೇಬರ್ಗಳು ಪಾಪ ಮಾಡ್ತಾ ಇರ್ಲಿಲ್ಲ. ನಾನೇ ಇಂಟ್ರೆಸ್ಟ್, ನಾನೇ ಮಾಡ್ಬೇಕು ಅಂತ ನನ್ನನ್ನ ಕೆಲಸ ಮಾಡಕ್ಕೆ ಬಿಟ್ಟಿದ್ದು ನಮ್ಮ ತಂದೆಯವರಿಗೆ. ಫೇಲ್ ಆದ್ನಲ್ಲ ಅಂತ ಹೇಳಿ, ಪನಿಷ್ಮೆಂಟ್ ಅಂತ ಹೇಳಿ. ನಮ್ಮನೇಲಿ ನಮ್ಮ ಅಮ್ಮ ಹತ್ಕೊಂಡು ಅವನ್ನ ಕರ್ಕೊ ಬನ್ನಿ ಅಂತ ಹೇಳಿ, ಅಂತೂ ನಮ್ಮ ತಾಯಿಗೆ ಜೋರ್ ಮಾಡಿ ನೀನು ಗೊತ್ತಿಲ್ಲ ಸುನೀರು ಅಂತ ಹೇಳಿ, ಇದೆಲ್ಲ ನನಗೆ ಗೊತ್ತಿದೆ. ಆಮೇಲೆ ಅಲ್ಲಿ ತಗೊಂಡೋಗಿ ಬಿಟ್ಬಿಟ್ಟು ಬಂದ್ರು ನನ್ನ. ಮತ್ತೆ ನಾನು ಆರಾಮಾಗಿ ಇದ್ದೆ. ಆಯ್ತಾ, ಅವ್ರ ಜೊತೆ ಮತ್ತೆ ಚೆನ್ನಾಗಿ ನೋಡ್ಕೋತಾ ಇದ್ರು. ಮತ್ತೆ ಗಂಜಿಯನ್ನ, ಉಪ್ಪು ಮೀನು, ಉಪ್ಪಿನಕಾಯಿ, ಮಜ್ಜಿಗೆ ಇವೆಲ್ಲ ಇರ್ತಿತ್ತು. ಲೇಬರ್ ಮತ್ತೆ ಆಗ ಬಹಳ ಅಚ್ಚುಕಟ್ಟಾಗಿ ಮಾಡೋರು ಅವರು ಅಡುಗೆನೆ. ನಾವು ಸುಮ್ಮನೆ ಈ ಲೇಬರ್ಗಳು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀವಲ್ಲ, ಎಷ್ಟು ರುಚಿಯಾಗಿ ಅಡುಗೆ ಮಾಡ್ತಿದ್ರು ಅಂತಂದ್ರೆ ನಾನು ಫುಲ್ ಅಡ್ಜಸ್ಟ್ ಆಗೋಗಿದ್ದೆ. ಅಡ್ಜಸ್ಟ್ ಆಗೋಗಿದ್ದೆ. ಮತ್ತೆ ನನಗೆ ಅವ್ರದ್ದು ಆ ಪ್ರೀತಿಯಿಂದ ಕಾಣ್ತಿದ್ರು. ಆಮೇಲೆ ನನ್ನನ್ನ ಕೆಲಸ ಮಾಡಕ್ ಬಿಟ್ಟಿರ್ಲಿಲ್ಲ. ಸಾವುಕಾರರ ಮಗ ಅಂತ ಹೇಳಿ ಫೇಮಸ್ ಕಾಂಟ್ರಾಕ್ಟರ್ ನಮ್ಮ ಏರಿಯಾದಲ್ಲಿ ನಮ್ಮ ತಂದೆ. ಮತ್ತೆ ಒಳ್ಳೆ ಗೌರವನು ಇತ್ತು ನಮ್ಮ ತಂದೆಗೆ, ಅಷ್ಟು ಗೌರವ ಇತ್ತು. ಮಲಯಾಳಿಗಳಿದ್ರು, ತಮಿಳಿಯನ್ಸ್ ಇದ್ರು, ಲಿಂಗಾಯತ್ಸ್ ಇದ್ರು, ಗೌಡ್ರಿದ್ರು, ಎಲ್ಲ ಲೇಬರ್ಗಳು ಇದ್ರು ಆ ಕ್ಯಾಪ್ ಒಳಗಡೆ. ನಮ್ಮ ತಂದೆದು ದೂರದ ಸಂಬಂಧಿ ನೆಂಟರುಗಳು ಕೂಲಿ ಕೆಲಸ ಮಾಡ್ತಿದ್ರು. ಹಂಗಾಗಿ ನನ್ನನ್ನ ಒತ್ತಡ ಮಾಡಿ ಕೆಲಸ ಹೇಳ್ತಾನೆ ಇರಲಿಲ್ಲ. ನಾನ್ ಮಾಡಕ್ ಹೋದ್ರೆ ನೀನ್ ಮಾಡ್ಬೇಡ, ನೀನ್ ಸುಮ್ಮನೆ ಕೂತ್ಕೊ ಅಂತ ಹೇಳ್ತಿದ್ರು. ಆದ್ರೂ ನಾನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತೇಳಿ ಸ್ವಲ್ಪ ಅವ್ರು ಮಾಡೋದ್ ನೋಡ್ತಾ ಇದ್ವಿ. ನನ್ಗೆ ಇನ್ನೇನ್ ಕೆಲಸ ಅಲ್ಲಿ ಬೆಳಗಿನ ಸಂಜೆವರೆಗೆ ಅಲ್ಲೇ ಇರ್ತಿದ್ದಲ್ಲ, ಅವ್ರು ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಿದ್ರು ಅವೆಲ್ಲ ಕೂತ್ಕೊಂಡು ನೋಡಿದ್ವಿ. ಸ್ವಲ್ಪ ತುಂಬಾ ಕೂತ್ಕೊಂಡು ಅಲ್ಲೇ ಅಬ್ಸರ್ವ್ ಮಾಡಿದ್ವಿ. ಮತ್ ನಾನು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡಿದ್ವಿ. ಈ ತರ ಎಲ್ಲ ಆಗಿ ನನಗೆ ಈ ಜನರದ್ದು ಒಡನಾಟಗಳು ನನಗೆ ತುಂಬಾ ಬೆಳೀತು. ಅವ್ರ ಜೊತೆ ಹತ್ತಿರವಾಗಿದ್ದೆ ನಾನು ಅವಾಗ. ಆಮೇಲೆ 90 ಮತ್ತೆ ಇನ್ನು ಓದೋದ್ರ ಬಗ್ಗೆ ಮತ್ತೆ ಪಾಸ್ ಮಾಡ್ಕೊಂಡಲ್ಲ, ಮತ್ತೆ ಅದೇ ಸರಿ ಆಯ್ತು. 97ರಲ್ಲಿ ಬಿಸ್ನೆಸ್ಗೆ ಯಾವಾಗ ಆಗ್ತಾಗ ನಾನು ತಂದೆ ಬಿಸ್ನೆಸ್ ಪೂರ್ತಿ ಇನ್ವಾಲ್ವ್ಮೆಂಟ್ ಆದೆ. ಅವಾಗ ನಾನು ನಮ್ಮ ತಂದೆ ಪೇಮೆಂಟ್ ಮಾಡ್ತಾ ಇದ್ದಿದ್ದು ಅದನ್ನ ನಾನು ಇಸ್ಕೊಂಡಿದ್ದೆ ಜವಾಬ್ದಾರಿ. ನಾನು ಜನರಿಗೂ ಕಷ್ಟ ಸಿಕ್ಕ ಅವ್ರು ಬಂದು ಪೇಮೆಂಟ್ ಇಸ್ಕೊವಾಗ ಅಡ್ವಾನ್ಸ್ ಹೇಳೋರು, ನಾನು ಯಾಕೆ ಅಂತ ಹೇಳ್ತಿದ್ದೆ. ಆಮೇಲೆ ಅವರು ಕಷ್ಟ ಸುಖ ಎಲ್ಲ ಹೇಳ್ತಿದ್ರು, ಕೊಡುವೆ ಅಡ್ವಾನ್ಸ್ ಕೊಡುವೆ. ಪಾಪ ಮುಂದಿನ ವಾರ ಕೆಲವರೆಲ್ಲ ಹಿಡಿಸೋರು, ಕೆಲವರೆಲ್ಲ ಇನ್ನು ಮುಂದಿನ ವಾರ ಅಂತ ಹೇಳೋರು. ಸರಿ, ಇದು ನನಗೆ ಏನಾಯ್ತು, ಅದು ನಾನೇ ಪೇಮೆಂಟ್ ಮಾಡಿದ್ರೆ ಇದೆಲ್ಲ ರೊಟೀನ್ ಆಯ್ತು. ಅವ್ರದ್ದು ಕಷ್ಟ ಸುಖಗಳನ್ನ ನನಗೆ ಕೇಳಕ್ಕೂ ನನಗೆ ಅಲ್ಲಿ ಒಂದು ಅವಕಾಶ ಆಗಿತ್ತು. ಅದನ್ನ ಬಗೆಹರಿಸಿದ್ದೆ, ನನಗೆ ಈಸಿ ಆಯ್ತು. ಇದು ನನಗೆ ಜನರದು, ನಮ್ಮ ಲೋಕಲ್ ಜನರದು ಎಷ್ಟು ಅವರು ಸಿನ್ಸಿಯರಿಟಿ ಮತ್ತೆ ಇದು ನನಗೆ ಅಳತೆ ಮಾಡಕ್ಕೆ ಅವಾಗ ಅಂದಾಜಾಯ್ತು ನನಗೆ. ಅವಾಗ ಯಾಕಾಗಿ ನಾನು ಈ ಸ್ಟೆಪ್ ತಗೊಂಡೆ ಅಂತ ಹೇಳಕ್ಕೆ ಈ ಸ್ಟೋರಿ. ಈ ಜನರದು ಈ ಮೋಸಗಾರರಲ್ಲ, ಏನೋ ಒಬ್ರು ಇಬ್ರು ಎಲ್ಲ ಕಂಪನಿಗಳಲ್ಲೂ ಇರ್ತಾರೆ, ಅದು ಸರ್ವೇ ಸಾಮಾನ್ಯ ಅಂತೇಳಿ ಎಲ್ಲರೂ ಅಂತಲ್ಲ. ಅದು ಇದ್ರ ಬಗ್ಗೆ ನಂಗೆಲ್ಲ ನಾನು ಪೇಮೆಂಟ್ ಕೊಡ್ತಾ ಇದ್ದಿದ್ದು, ಇದೆಲ್ಲ ನನಗೆ ಜವಾಬ್ದಾರಿ ಇರೋದ್ರಿಂದ ಇದೆಲ್ಲ ನನಗೆ ಪಕ್ಕ ಅನುಭವ ಆಯ್ತು. ಆಮೇಲೆ ಅನುಭವ ಆಗಿ ಫ್ಯಾಕ್ಟ್ರಿ ಬಿಸ್ನೆಸ್ ಮಾಡ್ತಾ ಇದ್ದೆ. ಆಮೇಲೆ ಏನೋ ಒಂದು ಇದರಲ್ಲಿ ನಿಲ್ಬೇಕು ಅಂತ ಆಯ್ತು. ಕಾಂಟ್ರಾಕ್ಟು ಮಾಡ್ತಾ ಇದ್ದೆ, ನಾನು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ. ಆಮೇಲೆ 2013ವರೆಗೂ ನಾನು ಇದೇ ಕೆಲಸ ಮಾಡ್ತಾ ಇದ್ದಿದ್ದೆ. ನಾನು ಬೇಕಾದಷ್ಟು ಸಂಪಾದನೆ ಮಾಡಿದ್ದೀನಿ, ಒಳ್ಳೆ ಕೆಲಸಗಳು ಮಾಡಿದ್ದೀನಿ. ನಾನು ಕಳಪೆ ಕೆಲಸ ಮಾಡಕ್ಕೆ ನಾನು ಇಷ್ಟಪಟ್ಟವನೇ ಇಲ್ಲ. ನಾನು ನಮ್ಮ ರೈತರುಗಳು, ನಾನು 3 ಜನ 4 ಜನ ನನ್ನ ಹತ್ರ ರೈತರು. ನಾನು ಕ್ಲಾಸ್ 1 ಕಾಂಟ್ರಾಕ್ಟ್
ಅಲ್ಲ 97 ಇಂದನೂ ಕೂಡ ಕ್ಲಾಸ್ 2 ಮಾಡಿದೆ ಇಮಿಡಿಯೇಟ್ ಆಗಿ, ಆಮೇಲೆ ಕ್ಲಾಸ್ 3 ಮಾಡಿದೆ, ಕ್ಲಾಸ್ 2 ಮಾಡಿದೆ, ಆಮೇಲೆ ಕ್ಲಾಸ್ 1 ಮಾಡಿದೆ ಇಮಿಡಿಯೇಟ್ ಆಗಿ. ಮತ್ತೆ ನಾನು ಕೋಟಿಗಟ್ಟಲೆ ಕೆಲಸ ಮಾಡಿದ್ದೀನಿ, ಸಂಪಾದನೆ ಮಾಡಿದ್ದೀನಿ, ಅಷ್ಟೇ ದುಡ್ಡು ಕಳೆದಿದ್ದೀನಿ. ಆಯ್ತಾ, ಅದು ಬಿಸ್ನೆಸ್ ಅಂತಂದ್ರೆ ಏರುಪೇರು ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಯಾವತ್ತೂ ನಾನು ಇದುವರೆಗೂ ಅದು ನಾನು ದುಡ್ಡು ಮಾಡಿದಾಗ ಹಿಗ್ಗೂ ಇಲ್ಲ, ದುಡ್ಡು ನಾನು ಕೆಲವು ಲಾಸ್ ಆದಾಗ ಅದು ಕುಗ್ಗೂ ಇಲ್ಲ. ಲಾಸ್ ಆದೆ ಅಂತಂದ್ರೆ ನನ್ನಿಂದಾಗಿ ಮತ್ತೆ 2000ರಲ್ಲಿ ಇದು ನನಗೆ ಜನರಲ್ ನಾಡಿನ ಮಿಡಿತ ನನಗೆ ಗೊತ್ತಿತ್ತು. ಹಂಗಾಗಿ ಈ ಸ್ನೇಹ ವಿಶ್ವಾಸಗಳು ಚೆನ್ನಾಗಿತ್ತು. ಹಂಗಾಗಿ ನಮ್ಮಲ್ಲಿ 13ರಲ್ಲಿ ನಾನು ಗೆದ್ದು ಬಂದ್ಮೇಲೆ ನಾನು ರಿಕ್ವೆಸ್ಟ್ ಮಾಡಕ್ ಶುರು ಮಾಡಿದೆ, ಡೆಪಾಸಿಟ್ ಇಡಕ್ ಶುರು ಮಾಡಿದೆ. ಡೆಪಾಸಿಟ್ಗಳು ಹಂಗೇನೆ ಬಂತು. ನಾನು ಆ ಚಾರ್ಟ್ ನೋಡ್ಕೊ ಬನ್ನಿ, 2012-13ರಲ್ಲಿ ಚಾರ್ಟ್ ಹೆಂಗಿತ್ತು, ಅದರಿಂದ 13-14ರಿಂದ 24-25ವರೆಗೆ ಯಾವ ರೀತಿ ರೈಸ್ ಆಗಿ ಬಂತು FDs ಅಂತೇಳಿ ನೀವೇ ನೋಡಿ ಆ ಚಾರ್ಟ್ನ. ಅದನ್ನ ಲೋನನ್ನ ಯಾವ ರೀತಿ ಡಿಸ್ಪರ್ಸ್ ಮಾಡ್ಕೊಂಡ್ಬಂದೆ ನಾನು. ಆ ಲೋನನ್ನ ಇಲ್ಲಿ ಜನರಿಗೂ ಬಡ್ಡಿ ಕೊಡ್ಬೇಕು. ನಾವು ಪೂರ್ತಿ ಡೆಪಾಸಿಟ್ ಇಟ್ಕೊಂಡ್ರೆ ನಾವು ಅರ್ನ್ ಮಾಡೋಕ್ಕಾಗಲ್ಲ, ಪ್ರಾಫಿಟ್ ತರಕ್ಕಾಗೋದಿಲ್ಲ. ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ನಾವು ಬಂದ್ ದುಡ್ಡೆಲ್ಲ ಇಟ್ಕೊಂಡು ಕೂತ್ಕೊಂಡ್ರೆ ನಾವು ಜನರಿಗೆ ಕೊಡ್ಲಿಲ್ಲ ಸಾಲ ಅಂತಂದ್ರೆ ಬೆಳೆಯೋದಿಲ್ಲ, ಬರೀ ಬಡ್ಡಿ ಕೊಟ್ಕೊಂಡು ಅಲ್ಲೂ ಮೈನಸ್ ಆಗುತ್ತೆ. ಸಾಲ ಕೊಡಬೇಕು, ಸಾಲ ಕೊಡಕ್ಕೂ ರೆಡಿ ಇರ್ಬೇಕು. ಮತ್ತೆ ನಾನ್ ಸಾಲ ಕೊಡುವಾಗ ಕೆಲವರೆಲ್ಲ ನನ್ನ ಪ್ರಶ್ನೆ ಡೈರೆಕ್ಟ್ಗಳು, ನೀನು ಬಂದವ್ರಿಗೆಲ್ಲ ಕೊಡ್ತಾ ಇದೀಯಾ, ನೀನು ಸೊಸೈಟಿನ ಹಾಳು ಮಾಡ್ತೀಯ ಅಂತ. ಅಂದ್ರೆ ಚಿಕ್ಕವ್ರಿಗೆಲ್ಲ ಸಾಲ ಕೊಡ್ತಾವನೆ ಇವನು, ಸೊಸೈಟಿನ ಉಳಿಸ್ತಾನ ಇವನು ಅಂತೇಳಿ. ನನ್ ಮುಂದೆನೂ ಕೆಲವರು ಹೇಳಿದ್ದಾರೆ, ನಾನು ಹಿಂದೆನೂ ತುಂಬಾ ಮಾತಾಡೋರು, ಇವನು ಹಿಂಗೆಲ್ಲ ಸಾಲ ಕೊಟ್ಕೊಂಡು ಏನ್ ಉದ್ಧಾರ ಮಾಡ್ತಾನೋ, ಆ ಸೊಸೈಟಿನ ಹಾಳು ಮಾಡ್ತಾನೋ ಅಂತ ಹೇಳಿ. ಬಟ್ ನನಗೆ ಹಿಂದಿನಿಂದಲೂ ನಾನು ಹೇಳಿದಲ್ಲ, ನನಗೆ ಜನರ ಹತ್ರ ಒಡನಾಟ ಇದ್ದಲ್ಲ, ನನಗೆ ಗೊತ್ತು. ಅಲ್ಲಲ್ಲ, ಜನರು ಅಷ್ಟು ಸುಲಭಕ್ಕೆ ಮೋಸ ಮಾಡೋದಿಲ್ಲ, ಅಷ್ಟು ಸುಲಭಕ್ಕೆ ಮೋಸ ಮಾಡೋದಿಲ್ಲ ಅಂತ ನನಗೆ ಗೊತ್ತು. ಆ ಆಧಾರದ ಮೇಲೆ ನಾನು ಅವ್ರದ್ದು ಈಗ ಕೆಲವರೆಲ್ಲ ಕಷ್ಟ ಸುಖ ಈಗ ನೋಡಿ, ಇವತ್ತವರೆಗೂ ನಾನು ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ ಎಲ್ಲ ತೀರಾ ಪೂರ್ ಫ್ಯಾಮಿಲಿಗೆ ನಾನು ಕೊಟ್ಟರು. ಇವತ್ತು 2-2 ಲಕ್ಷ 3-3 ಲಕ್ಷ ಸಾಲ ಕೊಟ್ಟಿದ್ದೀನಿ ಅಂದ್ರೆ ಶ್ರೀಮಂತರವರು, ಫುಟ್ಪಾತ್ ಅಲ್ಲಿ ಪಾನಿಪುರಿ ಮಾಡೋರು, ಸಣ್ಣ ಪುಟ್ಟ ರೈತರುಗಳು, ಕೆಲವರು ಮಗಳನ್ನ ಮದುವೆ ಮಾಡಬೇಕು, ದುಡ್ಡಿಲ್ಲ, 3 ಲಕ್ಷ ಕೊಡಿ, ಹಾಸ್ಪಿಟಲ್ ಸೇರಿಸೋರು, ಡಿಸ್ಚಾರ್ಜ್ ಮಾಡೋಕೆ ದುಡ್ಡಿಲ್ಲ, ಹಾಸ್ಪಿಟಲ್ ದುಡ್ಡಿಲ್ಲ, ಲೋನ್ ಮಾಡ್ತಾರೆ. ಲೋನ್ ಮಗನ್ನ ಸ್ಕೂಲಿಗೆ ಸೇರಿಸ್ಬೇಕು, ದುಡ್ಡಿಲ್ಲ, ಮಾಡ್ತಾರೆ. ನನಗೆ ಗೊತ್ತಿದೆ ಅದು ಅವರು ಜಿನೀನು ಕೂಡ ಅವರು. ನಾನು ಯಾರೇ ಬಂದ್ರು ಕೂಡ ಲೋನ್ ಕೊಟ್ಬಿಡು ಅವನಿಗೆ ಅಂತೇಳಿ ಯಾವತ್ತೂ ಹೇಳ್ದವಲ್ಲ. ಅವನು ಗೊತ್ತು ನನಗೆ ಎಲ್ಲಾರು ಚಿರಪರಿಚಿತರು. ಈ 18 ನನಗೆಲ್ಲಾ ಗೊತ್ತು, ಅಂದ್ರೆ ಎಲ್ಲಾರು ಗೊತ್ತು ನನಗೆ. ಯಾಕೆಂದ್ರೆ ನಮ್ಮ ತಂದೆಯವರು ಎಲ್ಲಾ ಕಡೆ ಓಡಾಟ ಇತ್ತಲ್ಲ. ನಮ್ದು ಎಲ್ಲಾ ಕಡೆ ಸೀಗೌಡದಲ್ಲಿ ಜಮೀನಿದೆ, ಮದ್ಲಾಪುರದಲ್ಲಿ ಜಮೀನಿದೆ, ಕೂಡ್ಬಂಗೂರು ಜಮೀನಿದೆ, ಜಮೀನು ಮನ್ಸಕ್ ಕೊಟ್ಟಿದ್ದು ಎಲ್ಲ. ಹಂಗಾಗಿ ಅಲ್ಲಿ ಅಕ್ಕಪಕ್ಕ ಎಲ್ಲಾರು ಜಮೀನಿಗೆ ಬರ್ತಿದ್ರು ಕೆಲಸ ಮಾಡಕ್ಕೆ. ಹಂಗಾಗಿ ಎಲ್ಲಾರು ಪರಿಚಯ. ಮತ್ತೆ ಇಟ್ಕೆ ಫ್ಯಾಕ್ಟರಿ ತಯಾರು ಮಾಡ್ತಿದ್ದೆ, ಇಟ್ಕೆ ಎಲ್ಲರಿಗೂ ಡೆಲಿವರಿ ಕೊಡ್ತಿದ್ದೆ. ಆಗ ಆಶ್ರಯ ಮನೆಗಳಿಗೆಲ್ಲ ಇಟ್ಕೆ ತಗೋತಾ ಇದ್ರು, ಅವರೆಲ್ಲ ಪರಿಚಯ ಆಗ್ತಿತ್ತು. ಉಸಿರಾತಿಗೆ ಹೋಗ್ತಿದ್ದೆ, ಆಗ ಕಷ್ಟ ಸುಖ ಹೇಳೋರು. ಆಯ್ತು ಮುಂದಿನ ತಿಂಗಳು ಕೊಡಿ ಅಂತ ಹೇಳಿ ಬರುವೆ. ಇವೆಲ್ಲ ನನಗೆ ಹಂಗಾಗಿ ಎಲ್ಲಾ ಪರಿಚಯ ನನಗೆ. ಹಂಗಾಗಿ ನನಗೆ ಗೊತ್ತಿತ್ತು. ಮತ್ತೆ ನಾನು ಲೋನ್ ಕೇಳಕ್ ಬಂದಾಗ ಯಾಕೆ ಏನು ಎಂತು ಇವೆಲ್ಲ ಕೇಳೇ ನಾನು ಲೋನ್ ಕೊಟ್ಟಿದ್ದೆ. ಅವಾಗ ನನಗೆ ಅದು ಕರೆಕ್ಟ್ ಅನಿಸ್ತಿತ್ತು. ಕರೆಕ್ಟ್ ಅನ್ಸಿದ್ಮೇಲೆ ನಾನು ಲೋನ್ ಕೊಡಕ್ ಶುರು ಮಾಡಿದೆ. ಬಟ್ ಇದುವರೆಗೂ ನನಗೆ ಜನರು ಯಾರೂ ಮೋಸ ಮಾಡಿಲ್ಲ, ಯಾರು ಮೋಸ ಮಾಡಿಲ್ಲ. ಅದಕ್ಕಾಗಿ ಇವತ್ತು ಆ 8 ಲಕ್ಷ ರೂಪಾಯಿ ಅಂತ, ಅದು 8 ಲಕ್ಷ ರೂಪಾಯಿ ಇನ್ನೂ